ಮತ್ತೊಂದು ಕಡೆ ರಾಜಕೀಯ ಪ್ರೇರಿತವಾಗಿ ಇಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ಕಿಡಿಕಾರಿದ್ದಾರೆ. ಯಂಗ್ ಇಂಡಿಯಾ ಟ್ರಸ್ಟ್ಗೆ ಹಣ ಕೊಟ್ಟಿದ್ದೇವೆ, ಟ್ರಸ್ಟ್ಗೆ 2.5 ಕೋಟಿ ಕೊಟ್ಟಿದ್ದೇವೆ. ಸೋನಿಯಾ ಗಾಂಧಿಯವರಿಗೆ ನಾವು ಹಣ ಕೊಟ್ಟಿಲ್ಲ, ಟ್ರಸ್ಟಿಗೆ ಕೊಟ್ಟಿರೋದು. ಇನ್ನು ಇಡಿ ಕೇಳಿದ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕೊಟ್ಟಿದ್ದೇವೆ. ಕಾನೂನಾತ್ಮಕವಾಗಿ ನಮ್ಮ ಹೋರಾಟ ಕೂಡ ಮುಂದುವರಿಯುತ್ತೆ ಎಂದಿದ್ದಾರೆ ಡಿಕೆ ಸುರೇಶ್. ನಾವು ಅನೇಕ ಬಾರಿ ಇಡಿ ಅಧಿಕಾರಿಗಳು ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನು ನಾವು ನಮ್ಮ ಟ್ರಸ್ಟಿಂದ ಮತ್ತೊಂದು ಟ್ರಸ್ಟ್ಗೆ ಹಣ ಕೊಡಲಿಕ್ಕೆ ನಾವು ಸ್ವತಃ ಸುಮಾರು 2.5 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅಧಿಕಾರಿಗಳು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂಥ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ. ನಾವು ಕೊಟ್ಟಿಲ್ಲ ಅಂತಲೂ ಹೇಳ್ತಾ ಇಲ್ಲ, ಕೊಟ್ಟಿರೋ ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ. ಸೊ ದುರುದ್ದೇಶ ಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನು ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿರ್ಬೋದು, ನಾಯಕರಾದಂಥ ರಾಹುಲ್ ಗಾಂಧಿ ಅವರಿರ್ಬೋದು, ಖಂಡಿತ ಅದನ್ನು ನಾವು ನಮ್ಮ ಪಕ್ಷ ಪ್ರಶ್ನೆ ಮಾಡ್ತದೆ, ನಮ್ಮ ನಾಯಕರು ಕೂಡ ಪ್ರಶ್ನೆ ಮಾಡ್ತಾರೆ. ಇದು ರಾಜಕೀಯ ಪಿತೂರಿಯ ಒಂದು ಕೆಲಸ. ರಾಹುಲ್ ಗಾಂಧಿಗೆ ಲಾಭ ಆಗಿದೆ ನೀವು ಕೊಟ್ಟಿರುವಂತ ದೇಣಿಗೆಯಿಂದ ಅಂತ ಆರೋಪಿಸ್ತಾರೆ ಸರ್. ಇದು ಸೋನಿಯಾ ಗಾಂಧಿ ಅವರ ಟ್ರಸ್ಟ್ ಅಲ್ಲ, ಅದು ಯಂಗ್ ಇಂಡಿಯಾ ಅಂತಕ್ಕಂಥದ್ದು ಒಂದು ಸಂಸ್ಥೆ. ಆ ಸಂಸ್ಥೆಗೆ ನಾವು ಕೊಟ್ಟಿದ್ದೇವೆ. ಸೊ ಸಂಸ್ಥೆಗೆ ಕೊಟ್ಟಿರೋದ್ರಿಂದ ಅದಕ್ಕೆ ಯಾವುದೇ ಅವರಿಗೆ ವೈಯಕ್ತಿಕವಾದಂಥ ಲಾಭ ಆಗ್ತಕ್ಕಂಥದ್ದಲ್ಲ, ಅಥವಾ ಅವರು ವೈಯಕ್ತಿಕವಾದಂಥದ್ದಕ್ಕೆ ಅವರು ಬಳಕೆನೂ ಕೂಡ ಮಾಡಿಕೊಂಡಿಲ್ಲ. ಸೊ ಹಾಗಾಗಿ ಇದರಲ್ಲಿ ಲಾಭದ ಪ್ರಶ್ನೆ ಬರೋದಿಲ್ಲ. ಸರ್, ತಾವು ಡಿಕ್ಲೇರ್ ಮಾಡಿದ್ರಾ ಅನ್ನುವಂಥ ಸರ್, ಅಂದ್ರೆ ಇದನ್ನ ಕೊಟ್ಟಿದ್ದ ಡಿಕ್ಲೇರ್ ಮಾಡಿರ್ಲಿಲ್ಲ ಟೆಕ್ನಿಕಲಿ ಏನು ಅಂತ? 100% ಡಿಕ್ಲೇರ್ ಮಾಡಿದ್ದೀವಿ. ಪ್ರತಿ ವರ್ಷ ನಾವು ನಮ್ಮ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಮತ್ತು ಇನ್ಕಮ್ ಟ್ಯಾಕ್ಸ್ಗೆ ಸಲ್ಲಿಕೆ ಮಾಡ್ತಕ್ಕಂಥ ಎಲ್ಲ ದಾಖಲಾತಿಗಳಲ್ಲೂ ಕೊಟ್ಟಿದ್ದೇವೆ. ನಾವು ಇಡಿ ಅವ್ರು ಕೇಳಿದಾಗಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು, ಕನ್ಫರ್ಮೇಷನ್ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಅದರಲ್ಲಿ ಮುಚ್ಚಿಡುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಪಾರದರ್ಶಕವಾಗಿ ಎಲ್ಲವೂ ಕೂಡ ಚೆಕ್ ಮುಖಾಂತರನೇ ಕೊಟ್ಟಿರ್ತಕ್ಕಂಥದ್ದು.